ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಡಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಗಣಿತ ವಿಷಯ ತ್ರಿಭುಜಗಳು ಪಾಠದಲ್ಲಿ ಬರುವಂತಹ 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತ್ರಿಭುಜಗಳು ಚಿತ್ರದಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ, ಇಲ್ಲಿ ನೋಡ್ರಿ ಎ ಬಿ ಸಮಾಂತರ ಪಿ ಕ್ಯೂ ಅಂತೇಳಿ ಹೇಳಿದ್ದಾರೆ. ಇದೆರಡು ಸಮಾಂತರ. ಮತ್ತು ಎ ಸಿ ಸಮಾಂತರ ಪಿ ಆರ್, ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಒ ಆರ್ಗಳ ಮೇಲಿನ ಬಿಂದುಗಳಾಗಿವೆ. ನೋಡ್ರಿ, ಇದೆಲ್ಲ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾವೆ. ಒ ಪಿ ಒ ಕ್ಯೂ ಒ ಆರ್ಗಳ ಮೇಲೆ ಎ ಬಿ ಸಿ ಅನ್ನುವಂಥ ಬಿಂದುಗಳಿದ್ದಾವೆ. ನೆಕ್ಸ್ಟು ಏನಂತ ತೋರಿಸಬೇಕು? ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ. ಈ ಬಿ ಸಿ ಇದೆಯಲ್ಲ, ಈ ಕ್ಯೂ ಆರ್ಗೆ ಸಮಾಂತರವಾಗಿದೆ ಅಂತ ಹೇಳಿ ತೋರಿಸ್ಬೇಕು. ಇದು ಈಸಿಯಾಗಿರುವಂಥದ್ದು. ಯಾವ ರೀತಿ ತಗೋಬೇಕು ಅಂತ ಹೇಳಿ ನೋಡಿರಿ. ಫಸ್ಟ್ ನಾನೇನು ಮಾಡ್ತೀನಿ, ಈ ಒ ಪಿ ಕ್ಯೂ ಈ ತ್ರಿಭುಜವನ್ನು ತೊಗೊತೀನಿ. ಯಾಕಂದರೆ ಎ ಬಿ ಸಮಾಂತರ ಪಿ ಕ್ಯೂ ಇದೆ, ಅದಕ್ಕೋಸ್ಕರ. ಓಕೆನಾ? ಸರಿ, ಫಸ್ಟ್ ಏನು ಮಾಡ್ತೀನಿ, ತ್ರಿಭುಜ ಒ ಕ್ಯೂ ಪಿಯಲ್ಲಿ ನೋಡಿ, ಒ ಕ್ಯೂ ಪಿ. ಈ ಒ ಕ್ಯೂ ಪಿ ತ್ರಿಭುಜದಲ್ಲಿ ನಮಗೇನು ಹೇಳಿದ್ದಾರೆ? ಎ ಬಿ ಸಮಾಂತರ ಪಿ ಕ್ಯೂ ಅಂತೇಳಿ ಹೇಳಿದಾರಲ್ವಾ? ಎ ಬಿ ಸಮಾಂತರ ಪಿ ಕ್ಯೂ. ಹಾಂ, ಈಗ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅಪ್ಲೈ ಮಾಡ್ತೀನಿ. ಆ ಮೂಲ ಸಮಾನುಪಾತ ಪ್ರಮೇಯ ಏನು ಹೇಳುತ್ತೆ? ಇಲ್ಲಿ ನೋಡ್ರಿ, ಇದೊಂದು ತ್ರಿಭುಜ. ಇಲ್ಲಿ ಮೂರನೇ ಬಾಹುವಿಗೆ ಈ ಬಾಹು ಏನಾದರೂ ಸಮಾಂತರವಾಗಿದ್ದರೆ ಈ ಮತ್ತು ಈ ಬಾಹುವಿನ ಅನುಪಾತಗಳು ಈ ಬಾಹುವಿನ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಓಕೆನಾ? ಅದನ್ನೇ ಇಲ್ಲಿ ಬರಿತೀನಿ ನೋಡ್ರಿ ನಾನು. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನು ಹೇಳ್ರಿ, ಎ ಬಿ ಮತ್ತು ಪಿ ಕ್ಯೂ ಎರಡೂ ಸಮಾಂತರವಾಗಿತ್ತು ಅಂತಂದರೆ ಇಲ್ಲಿ ಅನುಪಾತಗಳೇನಾಗಿರ್ತವೆ? ಸಮನಾಗಿರ್ತವೆ. ಅಂದರೆ ಒ ಎ ಡಿವೈಡೆಡ್ ಬೈ ಎ ಪಿ ಅಂಥೇಳಿ ನಾವು ಬರಿಬೋದು. ಒ ಎ ಬೈ ಎ ಪಿ ಈಕ್ವಲ್ ಟು ಈ ಅನುಪಾತ ಯಾವುದಕ್ಕೆ ಸಮನಾಗಿರುತ್ತೆ? ಒ ಬಿ ಬೈ ಬಿ ಕ್ಯೂಗೆ ಸಮನಾಗಿರುತ್ತೆ. ಒ ಬಿ ಬೈ ಬಿ ಕ್ಯೂ. ಇದನ್ನು ಇಕ್ವೇಷನ್ 1 ಅಂಥೇಳಿ ಬರಿತೀನಿ. ಓಕೆನಾ? ಇನ್ನು ಎರಡನೇನು ಏನು ಹೇಳಿದ್ದಾರೆ? ಎ ಸಿ ಸಮಾಂತರ ಪಿ ಆರ್ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಎ ಸಿ ಸಮಾಂತರ ಪಿ ಆರ್ ಅದು ಹೇಗೆ ಬರುತ್ತೆ ಅನ್ನೋದು ನೋಡ್ರಿ. ತ್ರಿಭುಜ ಯಾವುದು ಈಗ ತಗೊಳ್ಬೇಕಾಗಿರೋದು? ಒ ಪಿ ಆರ್. ತ್ರಿಭುಜ ಒ ಪಿ ಆರ್ನಲ್ಲಿ ಎ ಸಿ ಸಮಾಂತರ ಪಿ ಆರ್. ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನಾವೇನಂತ ಬರಿಬಹುದು? ಒ ಎ ಬೈ ಎ ಪಿ, ಒ ಎ ಬೈ ಎ ಪಿ ಈಕ್ವಲ್ ಟು ಒ ಸಿ ಬೈ ಸಿ ಆರ್, ಒ ಸಿ ಬೈ ಸಿ ಆರ್ ಅಂತ ಹೇಳಿ ಬರಿಬೋದು. ಇದನ್ನು ಇಕ್ವೇಷನ್ 2 ಅಂತ ಹೇಳಿ ಬರ್ತೀನಿ. ಈಗ 1ನೇ ಇಕ್ವೇಷನ್ನು ಮತ್ತು 2ನೇ ಇಕ್ವೇಷನ್ನು ಅಬ್ಸರ್ವ್ ಮಾಡಿ. ಈ ಒ ಎ ಬೈ ಎ ಪಿ ಇಲ್ಲೂ ಅದೇ ಇದೆ, ಒ ಎ ಬೈ ಎ ಪಿ ಇಲ್ಲೂ ಅದೇ ಇದೆಯಾ? ಬಲಗಡೆ ಭಾಗಗಳು ಸಮನಾದರೆ ಎಡಗಡೆ ಭಾಗಗಳು ಸಮ, ಅಥವಾ ಎಡಗಡೆ ಭಾಗಗಳು ಸಮನಾದರೆ ಬಲಗಡೆ ಭಾಗಗಳು ಸಮನಾಗುತ್ತೆ. ಹಾಗಾಗಿ ನಾವೇನಂತ ಬರಿಬಹುದು? 1 ಮತ್ತು 2ರಿಂದ ಏನಂತ ಬರಿಬಹುದು? ಒ ಬಿ ಬೈ ಬಿ ಕ್ಯೂ ಈಕ್ವಲ್ ಟು ಒ ಸಿ ಬೈ ಸಿ ಆರ್ ಅಂತ ಹೇಳಿ ಬರಿಬೋದು. ಈಗ ಈ ಕಡೆ ನೋಡ್ರಿ, ಒ ಬಿ ಬೈ ಬಿ ಕ್ಯೂ ಎಲ್ಲಿದೆ? ಒ ಬಿ ಬೈ ಬಿ ಕ್ಯೂ. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡ್ರಿ, ಒ ಸಿ ಬೈ ಸಿ ಆರ್ ಎಲ್ಲಿದೆ? ಒ ಸಿ ಬೈ ಸಿ ಆರ್. ಈಗ ಮೂಲ ಸಮಾನುಪಾತತೆ ವಿಲೋಮ ಪ್ರಮೇಯ ಏನು ಹೇಳ್ರಿ? ಇದೇನಾದರೂ ಅನುಪಾತದಲ್ಲಿ, ಬಾಹುಗಳೇನಾದರೂ ಅನುಪಾತದಲ್ಲಿ ಇದ್ವು ಅಂತ ಅಂದರೆ ನಾವೇನಂತ ಬರಿಬೋದು? ಮೂರನೇ ಬಾಹುವನ್ನು ಸಮಾಂತರವಾಗಿದೆ ಅಂತ ಹೇಳಿ ಬರಿಬೋದು. ಆದ್ದರಿಂದ ಏನಂತ ಬರೀತೀರಿ? ವಿಲೋಮ ಪ್ರಮೇಯದ ಪ್ರಕಾರ ಬಿ ಸಿ ಸಮಾಂತರ ಯಾವುದು? ಕ್ಯೂ ಆರ್. ನೋಡಿ, ಅದನ್ನೇ ಅಲ್ವಾ ನಮಗೆ ಇಲ್ಲಿ ಹೇಳಿರೋದು? ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ ಅಂಥೇಳಿ ಇದನ್ನು ನಾವಿಲ್ಲಿ ತೋರಿಸಿದ್ದೀವಿ. ಓಕೆನಾ? ಬನ್ನಿ ಈಗ 2ನೇ ಲೆಕ್ಕ ಯಾವುದು ಅಂತ ಹೇಳಿ ನೋಡೋಣ. ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಮತ್ತು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಆಗಿದೆ. ಇಲ್ಲಿ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಅಂದ್ರಲ್ಲ, ಸಮದ್ವಿಬಾಹು ತ್ರಿಭುಜ ಅಂದ್ರೇನು? ಒಂದು ತ್ರಿಭುಜದ 2 ಬಾಹುಗಳು ಮಾತ್ರ ಸಮನಾಗಿರುವಂಥದ್ದು. ಇಲ್ಲಿ 2 ಬಾಹುಗಳು ಯಾವ್ಯಾವುದು? ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮ ಅಂಥೇಳಿ ಅವರೇ ಹೇಳಿದ್ದಾರೆ. ಈಗ ನೆಕ್ಸ್ಟ್ ನೋಡಿರಿ,
ಕೋನ ಪಿಯ ಕೋನಾರ್ಧಕ ರೇಖೆಯು, ಈ ಕೋನ ಪಿಯನ್ನು ಒಂದು ರೇಖೆ, ಈ ಕೋನ ಪಿ ಇದೆಯಲ್ಲ ಒಂದು ರೇಖೆ ಏನು ಮಾಡ್ತಾ ಇದೆ, ಅರ್ಧ ಮಾಡ್ತಾ ಇದೆ. ಆ ಕೋನವನ್ನು ಅರ್ಧ ಮಾಡುವಂಥ ರೇಖೆ ಕೋನಾರ್ಧಕ ರೇಖೆ. ಆ ರೇಖೆಯು QR ಬಾಹುವನ್ನು O ಬಿಂದುವಿನಲ್ಲಿ ಸಂಧಿಸುತ್ತದೆ. ನೋಡ್ರಿ, ಇದೊಂದು ರೇಖೆ ಬಂದಿದೆಯಲ್ಲ, ಈ ರೇಖೆಯು QR ಬಾಹುವನ್ನು O ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಹಾಗಾದರೆ OQ/OR ನೋಡ್ರಿ, OQ/OR ಇದೆರಡನ್ನು ಭಾಗಾಕಾರ ಮಾಡಿದಾಗ ಉತ್ತರ ಏನು ಬರುತ್ತೆ, 1 ಎಂದು ಸಾಧಿಸಿ ಅಂತೇಳಿ ಹೇಳ್ತಾರೆ. ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಬಂದಿದೆಯಲ್ಲ ತ್ರಿಭುಜಗಳು, ಆ ತ್ರಿಭುಜಗಳನ್ನು ಸರ್ವಸಮ ಅಂಥೇಳಿ ನಾವೇನು ಮಾಡಬೇಕು, ಫಸ್ಟು ಪ್ರೂವ್ ಮಾಡಬೇಕು. ಓಕೆನಾ, ಬನ್ನಿ ಅದನ್ನು ಪ್ರೂವ್ ಮಾಡೋಣ. ಫಸ್ಟ್ ಏನು ತಗೋತೀನಿ, ತ್ರಿಭುಜ PQO ಮತ್ತು ತ್ರಿಭುಜ PROಗಳಲ್ಲಿ. ಓಕೆನಾ, ಹಾಂ, ಒಂದೇದೇನು ಅವರೇ ಕೊಟ್ಟಿದ್ದಾರಲ್ವಾ, PQ = PR ಅಂಥೇಳಿ. ಸೊ ಅದನ್ನೇ ಬರಿತೀನಿ, PQ = PR. ಯಾಕೆ, ದತ್ತ ಅವರೇ ಕೊಟ್ಟಿರುವಂಥದ್ದು. ಇನ್ನು ಎರಡನೇ ಪಾಯಿಂಟ್ ಏನಂತ ಬರಿತೀನಿ, ಈ PO ಮತ್ತು ಈ ತ್ರಿಭುಜದಲ್ಲೂ ಇದೆ, ಈ ತ್ರಿಭುಜದಲ್ಲಿದೆ. ಸೊ ನಾನೇನು ಬರಿತೀನಿ, PO = PO ಅಂಥೇಳಿ ಬರಿತೀನಿ. ಓಕೆನಾ, ಏನಂತ ಬರೀಬೋದು, ಉಭಯ ಸಾಮಾನ್ಯ ಅಂತ ಬರಿಬೋದು, ಅಥವಾ ಸಾಮಾನ್ಯ ಬಾಹು ಅಂತನಾದರೂ ಬರಿಬಹುದು ಅದನ್ನು. ಈಗ ನೆಕ್ಸ್ಟ್ ಏನು ಬರಿತೀನಿ, ಮೂರನೇದು, ಇಲ್ಲಿ ನೋಡ್ರಿ, OP ಒಂದು ಕೋನಾರ್ಧಕ ರೇಖೆ ಅಂದಮೇಲೆ ಈ ಕೋನಕ್ಕೆ ಸಮನಾಗಿರ್ತವೆ, ಕರೆಕ್ಟಾಗಿ ಅರ್ಧ ಭಾಗ ಮಾಡಿದೆ ಅಂತ ಅಂದಮೇಲೆ ಒಂದು ಅರ್ಧ ಮತ್ತೊಂದು ಅರ್ಧಕ್ಕೆ ಸಮನಾಗಿರುತ್ತಲ್ವ. ಹಾಗಾದರೆ ನಾನು ಏನು ಬರಿತೀನಿ, ಕೋನ QPO = ಕೋನ RPO. ನೋಡ್ರಿ, QPO ಈ ಕೋನ, ಮತ್ತೊಂದೊಂದು RPO ಈ ಕೋನಕ್ಕೆ ಸಮನಾಗಿದೆ ಅಂಥೇಳಿ ಬರಿತೀನಿ. ಯಾಕಂದರೆ ಹೇಳ್ರಿ, ಕೋನಾರ್ಧಕ ರೇಖೆ. ಈಗ 2 ತ್ರಿಭುಜಗಳಲ್ಲಿ 3 ಅಂಶಗಳು ಸಮನಾಗಿತ್ತು ಅಂದರೆ ನಾವೇನಂತ ಬರಿಬೋದಪ್ಪ, ತ್ರಿಭುಜ PQO ಸರ್ವಸಮ ತ್ರಿಭುಜ PRO ಅಂಥೇಳಿ ಬರಿಬೋದು. ಯಾವುದು ನೋಡ್ರಿ, ಬಾಹು ಇದೆ ಕೋನ, ಬಾಹು ಕೋನ, ಬಾಹು ನಿರ್ಧಾರಕ ಗುಣ ಅಂದರೆ ಬಾ ನಿರ್ಧಾರಕ ಗುಣ ಅಂಥೇಳಿ. ಓಕೆನಾ, ಈಗ 2 ತ್ರಿಭುಜಗಳಲ್ಲಿ ಬಾಕೋಬ ಇದರಿಂದ ಸರ್ವಸಮ ಅಂಥೇಳಿ, ಬಾಕೋಬ ನಿರ್ಧಾರಕ ಗುಣದಿಂದ 2 ತ್ರಿಭುಜಗಳು ಸರ್ವಸಮ ಆದರೆ ಅದರ ಉಳಿದಂತಹ ಭಾಗಗಳು ಸಹಿತ ಏನಾಗುತ್ತೆ, ಸಮನಾಗಿರುತ್ತೆ ಅಂಥೇಳಿ. ಈಗ ಈ ಬಾಹು ತೊಗೊಂಡ್ವಿ, ಈ ಬಾಹುಗಳನ್ನು ತೊಗೊಂಡಿದ್ವಿ ಆಲ್ರೆಡಿ, ಇಲ್ಲಿ ಸಮ ಅಂತೇಳಿ ನಮಗೆ ಗೊತ್ತಿದೆ. ಉಳಿದಿರುವಂಥ ಬಾಹುಗಳನ್ನು ಸಮ ಅಂಥೇಳಿ ತೊಗೊಳ್ಳೋಣ. ಯಾವ್ಯಾವ್ದು ಹೇಳ್ರಿ, OQ ಮತ್ತು OR. OQ = OR. ಯಾಕೆ ಹೇಳ್ರಿ, ಬ ಅಂತಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು, ಅದರಿಂದ ಅದೆರಡು ಸಮ. ಈಗೇನು ಮಾಡ್ತೀನಿ, ನಮಗೆ ಬೇಕಾಗಿರೋದೇನು ಹೇಳ್ರಿ, OQ/OR = 1 ಅಂತ ಹೇಳಬೇಕಲ್ವಾ. ಈಗ ನೋಡಿರಿ, OQ/OR ಅಂತೂ ಸಿಕ್ತು, ಆದರೆ 1 ಇಲ್ಲ ಅಲ್ಲ. ನೋಡಿರಿ, ಈ ORನ ಏನು ಮಾಡ್ತೀನಿ, ಈ ಕಡೆ ತೊಗೊಬರ್ತೀನಿ. ಆವಾಗ ಏನಾಗುತ್ತೆ, OQ ಈ OR ಈ ಕಡೆ ಬಂದ ತಕ್ಷಣ ಭಾಗಾಕಾರದಲ್ಲಿ ಬಂದುಬಿಡುತ್ತೆ. ಓಕೆ, = ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಬರೆಯೋಂಗಿಲ್ಲ, 1 ಅಂತ ಹೇಳಿ ಬರಿಬೇಕಾಗುತ್ತೆ. ಓಕೆ, ಈ ORನ ಈ ಕಡೆ ತೊಗೊಂಡ್ಬಂದೆ, ಭಾಗಾಕಾರದಲ್ಲಿ ಬಂತು, = ಏನೂ ಇಲ್ಲ ಅಂದರೆ ಅಲ್ಲಿ ಏನು ಬರಿತೀನಿ, 1. ನಮಗಿದೆ ಅಲ್ವಾ ಸಾಧಿಸೋಕ್ಕೆ ಹೇಳಿದ್ದು. ಸೊ ಇದನ್ನು ಈಸಿಯಾಗಿ ಸಾಧಿಸಿದ್ವಿ. ಓಕೆನಾ, ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.